ಪ್ರೈಸ್ ದ ಲಾರ್ಡ್ ಎಲ್ಲರಿಗೂ. ಸೊ ಇವತ್ತಿನ ಬೈಬಲ್ ಸ್ಟಡಿಗಾಗಿ ಆರಿಸಿಕೊಂಡಿರುವಂಥ ವಾಕ್ಯ ಭಾಗ ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ ಸುಮಾರು 11ರಿಂದ 32 ವಚನಗಳು. ಸೊ ಇಲ್ಲಿ ನಾವು ದಾರಿ ತಪ್ಪಿದ ಮಗನ ಕಥೆಯನ್ನು ಕೇಳ್ತೇವೆ. ಸೊ ನಾವೊಂದು ಶೀರ್ಷಿಕೆ ಕೊಡುವುದಕ್ಕೆ ಬಯಸ್ತೇನೆ, ಅದೇನೆಂದರೆ ದಾರಿಗೆ ಬಂದ ಮಗ. ಆಮೇಲೆ ಸೊ 11ನೇ ವಾಕ್ಯದಲ್ಲಿ ನೋಡ್ತೇವೆ, ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನ. ಇನ್ನೂ ಆತನು ಹೇಳಿದ್ದೇನೆಂದರೆ, ಸೊ ಇಲ್ಲಿ ಯೇಸು ಕ್ರಿಸ್ತನು ಒಂದು ಕಥೆಯ ರೂಪದಲ್ಲಿ ಜನರಿಗೆ ತಿಳಿಸ್ತಾ ಇದ್ದಾನೆ. ಹೇಗೆ ಚಿಕ್ಕ ಮಕ್ಕಳಿಗೆ ಹೇಗೆ ಕಥೆಯ ರೂಪವಾಗಿ ನಾವು ಹೇಳ್ತೇವೆ, ಸೊ ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ತನ್ನ ಮಕ್ಕಳಿಗೆ ಕಥೆಯ ರೂಪದಲ್ಲಿ ತಿಳಿಸ್ತಾ ಇದ್ದಾನೆ. ಎಷ್ಟು ಅಮೂಲ್ಯ, ಅಷ್ಟು ಮಸ್ತ್ ಅನಿಸ್ತದಲ್ಲ. ಸೊ ಯೇಸು ಕ್ರಿಸ್ತನು ಎಷ್ಟು ಪ್ರೀತಿ ಮಾಡ್ತಾನೆ ನಮಗೆ ಅಂತ. ಸೊ ಇನ್ನೂ ಆತನು ಹೇಳಿದ್ದೇನೆಂದರೆ, ಇದಕ್ಕಿಂತ ಮೊದಲು ಯೇಸು ಕಳೆದು ಹೋದ ಕುರಿ ಮತ್ತು 10 ಪಾವಲಿಗಳಲ್ಲಿ 1 ಪಾವಲಿ ಕಳೆದ್ರೆ ಏನು ಮಾಡ್ತಾರೆ, ಸೊ ಈ ರೀತಿಯಾಗಿ ಕಥೆಯನ್ನು ಹೇಳಿದನು. ಮತ್ತು 3ನೇ ಕತೆ, ಅದು ದಾರಿ ತಪ್ಪಿದ ಮಗನ ಕತೆ. ಸೊ ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಅವರಲ್ಲಿ ಕಿರಿಯವನು ತಂದೆಗೆ, ಸೊ ಒಬ್ಬನೊಬ್ಬ ಮನುಷ್ಯನಿಗೆ 2 ಮಕ್ಕಳಿದ್ದರು. ಕಿರಿಯವರು ಏನು ಮಾಡ್ತಾನೆ, ತಂದೆಗೆ ಏನೋ ಕೇಳಕ್ಕೆ ಹೋಗ್ತಾ ಇದ್ದಾನೆ. ಸೊ ಇತ್ತು ನಾವು ಅನೇಕ ಮನೆಗಳಲ್ಲಿ ನಾವು ನೋಡಬೇಕಾದ್ರೆ ಕಿರಿಯ ಮಕ್ಕಳು ಯಾವಾಗ ಏನಿರ್ತಾರೆ, ಬಹಳ ತುಂಟ ಇರ್ತಾರೆ, ಬಹಳ ಟ್ರಬಲ್ ಕೊಡ್ತಾರೆ, ಬಹಳ ಸಮಸ್ಯೆ ಉಂಟು ಮಾಡ್ತಾರೆ, ಯಾರ್ದು ಮಾತು ಕೇಳೋದಿಲ್ಲ. ಎಸ್, ಸೊ ಅದೇ ರೀತಿಯಲ್ಲಿ ಈ ಭೂಮಿಯಲ್ಲಿ ದೇವರಿಗೆ ನಾವು ಕಿರಿಯ ಮಕ್ಕಳು. ಸೊ ನಮ್ಮ ಅಣ್ಣ ಯಾರು, ಯೇಸು ಕ್ರಿಸ್ತನು. ವಾಕ್ಯನ ಹೇಳ್ತದೆ, ಆತನು ಹಿರಿಯವನು, ನಾವು ಕಿರಿಯವರು. ಸೊ ಅದಕ್ಕೋಸ್ಕರನೇ ಯೆಹೋವ ದೇವರು ನಮಗೆ ಭಾಳ ಪ್ರೀತಿ ಮಾಡ್ತಾರೆ, ಭಾಳ ಲಾಡ್ ಮಾಡ್ತಾರೆ, ಯಾಕಂದರೆ ನಾವು ಕೂಡ ಕಿರಿಯ ಮಕ್ಕಳು. ಎಸ್, ಆಮೇನ್. ಮುಂದೆ ನೋಡಬೇಕಾದ್ರೆ ಅವರಲ್ಲಿ ಕಿರಿಯವನು ತಂದೆಗೆ, ಅಪ್ಪ, ಆಸ್ತಿಯಲ್ಲಿ ನನಗೆ ಬರತಕ್ಕ ಪಾಲನ್ನು ಕೊಡು ಎಂದು ಕೇಳಿಕೊಳ್ಳಲು. ಸೊ ಇಲ್ಲಿ ಒಂದು ತಂದೆಗೆ ಒಂದು ಹೃದಯ ಒಡೆದು ಹೋಗುವಂಥ ಸ್ಥಿತಿ ಯಾವಾಗ ಬರ್ತಂದರೆ, ಯಾವಾಗ ಮಗನು ತನ್ನ ಆಸ್ತಿಯ ಪಾಲನ್ನು ಕೇಳ್ತಾನೆ. ಎಸ್, ತಂದೆ ಮಗನಿಗೋಸ್ಕರನೇ ಎಲ್ಲ ಗಳಿಸಿರ್ತಾನೆ, ಆದರೂ ಕೂಡ ತಂದೆಗೆ ಬಹಳ ದುಃಖ ಆಗ್ತದೆ ಯಾವಾಗ ಮಕ್ಕಳು ಬಂದು ಪಾಲನ್ನು ಕೇಳ್ತಾರೆ. ಅದರ ಅರ್ಥ ಏನು, ಅವರು ತಂದೆಯನ್ನು ಬಿಟ್ಟು ಹೋಗುವವರಾಗಿದ್ದಾರೆ. ಎಸ್, ಸೊ ಕಿರಿಯವನು ತಂದೆಗೆ ಹೇಳ್ತಿದ್ದಾನೆ, ಅಪ್ಪ, ನನಗೆ ಬರತಕ್ಕ ಪಾಲನ್ನು ಕೊಡು. ಸೊ ಈ ಒಂದು ಮಾತು ಕಿರಿಯವನ ಬಾಯಲ್ಲಿ ಹೇಗೆ ಬಂತು ಪಾಲು ಕೊಡುವಂತ? ಯಾಕಂದರೆ ಇದನ್ನು ಬೇರೆ ಯಾರೋ ಅವನ ತಲೆಯಲ್ಲಿ ಹಾಕಿದರು. ಅವನ ಫ್ರೆಂಡ್ಸ್ ಆಗಿರಬಹುದು, ರಿಲೇಟಿವ್ಸ್ ಆಗಿರಬಹುದು, ಎಸ್, ಯಾರೇ ಆಗಿರಬಹುದು, ಅವನ ತಲೆಯಲ್ಲಿ ಅದನ್ನು ಹಾಕಿದರು. ಹೋಗು, ಅಪ್ಪನ ಬಳಿ ಹೋಗಿ ಆಸ್ತಿ ಕೇಳಂತ. ಸೊ ಅದಕ್ಕೋಸ್ಕರನೇ ನಾವು ಯಾವಾಗಲೂ ಒಳ್ಳೆಯವರ ಒಂದು ಸಂಘವನ್ನು ಮಾಡಬೇಕು. ಸೊ ಕೆಟ್ಟವರ ಸಂಘವನ್ನು ಮಾಡಿದ್ರೆ ಏನು ಮಾಡ್ತಾರೆ, ಅವರು ಕೆಟ್ಟದನ್ನೇ ಕಲಿಸ್ತಾರೆ. ಎಸ್, ಒಂದು 10 ತಿಂಗಳು ನಾವು ಕುಡುಕು ಜೋಡಿ ಓಡಾಡಿದಾಗ 11ನೇ ತಿಂಗಳು ನಾವು ಕೂಡ ಕುಡುಕರೇ ಆಗಿರ್ತೀವಿ. ಸೊ 10 ತಿಂಗಳು ಪಾಸ್ಟರ್ ಜೋಡಿ ಓಡಾಡಿದ್ರೆ ಕಂಟಿನ್ಯೂಸ್ ಆಗಿ ನಾವು ಕೂಡ 11ನೇ ತಿಂಗಳಲ್ಲಿ ನಾವು ಕೂಡ ಪಾಸ್ಟರ್ ಆಗಿರ್ತೀವಿ. ಎಸ್, ಇದು ಸತ್ಯ. ಸೊ ಅದಕ್ಕೋಸ್ಕರ ನಾವು ಯಾವಾಗಲೂ ಒಳ್ಳೆಯವರ ಸಂಘ ಮಾಡಬೇಕು ಮತ್ತು ಕೆಟ್ಟವರ ಮಾತು ಕೇಳಬಾರ್ದು. ಕೆಟ್ಟವ್ರು ಏನು ಮಾಡ್ತಾರೆ, ಮಗನಿಗೆ ಹೋಗಿ ಹೇಳ್ತಾರೆ ತಂದೆ ಬಳಿ ಹೋಗಿ ಆಸ್ತಿ ಕೇಳಂತ. ಅದೇ ತಂದೆ ಬಳಿ ಹೋಗಿ ಏನು ಹೇಳ್ತಾರೆ, ಮಗನಿಗೆ ಆಸ್ತಿ ಕೊಡಬೇಡ. ಗಂಡನ ಬಳಿ ಹೋಗಿ ಹೇಳ್ತಾರೆ, ಹೆಂಡತಿ ಗುಲಾಮ್ ಆಗಿರಬೇಡ. ಎಸ್, ಅದೇ ಹೆಂಡತಿ ಬಳಿ ಹೋಗಿ ಏನು ಮಾಡ್ತಾರೆ, ಗಂಡಿಗೆ ಕಂಟ್ರೋಲ್ ಒಳಗಿಡು. ಎಸ್, ಜನ ಏನು ಮಾಡ್ತಾರೆ, ಯಾವಾಗಲೂ ಜಗಳ ಹಚ್ತಾರೆ. ಸೊ ಬಹಳ ಹುಷಾರಾಗಿರಬೇಕು. ಯಾರು ಏನು ಹೇಳ್ತಿದ್ದಾರೆ, ಯಾಕೆ ಹೇಳ್ತಿದ್ದಾರೆ, ಇದರಿಂದ ಅವರಿಗೇನು ಲಾಭ ಇದೆ, ಸೊ ಇವೆಲ್ಲ ಯೋಚನೆ ಮಾಡಿಕೊಂಡು ನಾವು ಡಿಸಿಷನ್ ತೊಗೋಬೇಕು, ಒಂದು ಸ್ಟೆಪ್ ತೊಗೋಬೇಕು. ಸೊ ಆಲ್ಮೋಸ್ಟ್ ಜನರ ಮಾತುಗಳನ್ನು ನಾವು ನಿರ್ಲಕ್ಷ್ಯ ಮಾಡಬೇಕು. ಸೊ ಈತನ ಏನು ಕೇಳ್ತಿದ್ದಾನೆ, ಪಾಲನ್ನು ಕೇಳ್ತಾ ಇದ್ದಾನೆ. ಸೊ ತಂದೆಯು ಬದುಕನ್ನು ಅವರಿಗೆ ಹಂಚಿಕೊಟ್ಟನು. ಸೊ ಇಂಗ್ಲೀಷ್ನಲ್ಲಿ ಬರ್ತಿದೆ ಪ್ರಾಪರ್ಟಿ ಆತನು ಡಿವೈಡ್ ಮಾಡಿದನು.
ಸೊ ಆಮೇಲೆ ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ, ಸೊ ಕಿರಿಮಗ ಏನು ಮಾಡ್ತಿದ್ದಾನೆ, ಸ್ವಲ್ಪ ದಿವಸ ಆದ ನಂತರ ತಂದೆಯನ್ನು ಬಿಟ್ಟು ಹೋಗ್ತಾ ಇದ್ದಾನೆ. ಸೈತಾನ ಮಾಡುವಂತಹ ಕೆಲಸ, ಸಂಬಂಧಗಳನ್ನು ಮುರಿಯುವಂಥ ಕೆಲಸ ಅದರ ಕೆಲಸ. ಆದಾಮ ಮತ್ತು ದೇವರ ನಡುವೆ ಒಂದು ಉತ್ತಮವಾದ ಸಂಬಂಧ ಇತ್ತು. ದೇವರು ಅವನಿಗೆ ಎದುರ ಮಾತಾಡ್ತಿದ್ನು. ಸೈತಾನಿಗೆ ಇದು ಬರಲಿಲ್ಲ. ಅದಕ್ಕೆ ಏನು ಮಾಡಿದನು, ಒಂದು ಸಂಬಂಧವನ್ನು ಆತನು ಮುರಿದನು. ಸೊ ಅದೇ ರೀತಿಯಲ್ಲಿ ಹಣ ಕೊಟ್ಟು ಇಲ್ಲಿ ತಂದೆಯ ಮತ್ತು ಮಗನ ಸಂಬಂಧವನ್ನು ಮುರಿತಾ ಇದ್ದಾನೆ. ಹಣ ಸಿಕ್ಕ ಮೇಲೆ ಕಿರಿಮಗ ಫಸ್ಟ್ ಏನು ಮಾಡಿದನು, ಒಂದು ಮನೆಯನ್ನು ಬಿಟ್ಟು ಹೋದನು. ಸೊ ದೇವರು ಕೂಡ ನಿಮಗೆ ಏನೋ ಆಶೀರ್ವಾದ ಕೊಡಬೇಕಂತ ಅಂದ್ಕೊಂಡಿದ್ದಾನೆ, ಆದರೆ ಕೊಡ್ತಾ ಇಲ್ಲ. ಯಾಕಂದರೆ ಎಲ್ಲಿ ನನ್ನ ಮಗ ನನ್ನ ಮಗಳು ನನಗೆ ಬಿಟ್ಟು ಹೋಗ್ತಾರೇನೋ ಅಂತ ನೀವೇ ಯೋಚನೆ ಮಾಡಿ. ಅನೇಕರು ನನಗೆ ಜಾಬ್ ಬೇಕು ಅಂತ ದೇವ್ರ ಬಳಿ ಬರ್ತಾರೆ. ಜಾಬ್ ಕೊಡೋಣ, ದೇವ್ರಿಗೆ ಬಿಟ್ಬಿಡ್ತಾರೆ. ನನಗೆ ಮಗು ಬೇಕು ಮಗು ಬಂದಮೇಲೆ ದೇವರಿಗೆ ಬಿಟ್ಬಿಡ್ತಾರೆ. ಮನೆ ಬೇಕು, ಏನೇನೋ ಕೇಳ್ಕೊಳ್ತಾರೆ, ಬಟ್ ಅದು ಸಿಗೋಣ ದೇವರಿಗೆ ಬಿಟ್ಬಿಡ್ತಾರೆ. ಸೊ ಅದಕ್ಕೆ ದೇವರು ಒಂದಿಷ್ಟು ಆಶೀರ್ವಾದಗಳನ್ನು ಹಿಡಿದಿರ್ತಾನೆ. ಎಲ್ಲಿ ತನ ಇವರು ಪ್ರೌಢತೆಗೆ ಬರಲೋ, ಮ್ಯಾಚುರಿಟಿ ಎಲ್ಲಿ ತನ ಇವ್ರಿಗೆ ಬರಲೋ, ಅಲ್ಲಿ ತನ ಕೊಡೋದಿಲ್ಲ ಅಂತ. ಆಮೇಲೆ ನಾವು ನೋಡ್ತೇವೆ, ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಟ್ಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿ ಬಿಟ್ಟನು. ಇಲ್ಲಿ ನಾವು ದಾರಿ ತಪ್ಪಿದ ಮಗನಲ್ಲಿ ಕ್ವಾಲಿಟೀಸ್ ನೋಡ್ತೇವೆ. ಏನಂತ, ಆತನು ಸ್ವತಂತ್ರವಾಗಿ ಜೀವಿಸುವುದಕ್ಕೆ ಇಷ್ಟಪಟ್ಟನು. ಹಣದ ಮೇಲೆ ಅವಲಂಬಿತನಾಗಿದ್ದನು ಮತ್ತು ಆತನು ಸ್ವಾರ್ಥಿಯಾಗಿದ್ದನು, ಗರ್ವದಿಂದ ತುಂಬಿ ಹೋಗಿದ್ದನು ಮತ್ತು ಜೀವನವನ್ನು ಜೀವನ ಏನದ ರೀ, ಎಂಜಾಯ್ಮೆಂಟ್ ಸಲಕ ಅಂತ ಆತನು ನಂಬಿದ್ದನು. ಸೊ ಆತನೇನು ಮಾಡಿದನು, ದೂರ ದೇಶಕ್ಕೆ ಹೋಗಿ ಪಟ್ಟಿಂಗ ಅಂದರೆ ನೋ ರೂಲ್ಸ್, ನಥಿಂಗ್, ಮೈ ಲೈಫ್ ಮೈ ರೂಲ್ಸ್. ನನಗೆ ಹೇಗೆ ಬೇಕೋ ಹಾಗೆ ಜೀವಿಸ್ತೀನಿ, ಹೇಗೆ ಬೇಕೋ ಹಾಗೆ ಬಟ್ಟೆ ಹಾಕೋತೀನಿ, ಏನು ಬೇಕೋ ಅದು ಕುಡಿತೀನಿ, ನನ್ನ ಇಷ್ಟ. ಒಂದು ಅರಣ್ಯದಲ್ಲಿ ಹೇಗೆ ಪ್ರಾಣಿ ಜೀವಿಸ್ತದೋ, ಸೊ ಅದೇ ರೀತಿಯಲ್ಲಿ ಜೀವಿಸುವುದು. ತನ್ನ ಆಸ್ತಿಯನ್ನು ಸೂರೆ ಮಾಡಿಕೊಂಡನು, ಹಣವನ್ನೆಲ್ಲ ಪೋಲು ಮಾಡಿಕೊಂಡನು, ಹಾಳು ಮಾಡಿಕೊಂಡನು. ಸೊ ಈ ಒಂದು ಸಮಯದಲ್ಲಿ ಅದು ಎದಕ್ಕೆ ಅನ್ವಯ ಆಗ್ತದೆ ಅಂದರೆ, ದೇವರು ನಮಗೆ ಕೊಟ್ಟಿದ್ದಾನೆ ಏನು, ಒಂದು ಸಮಯ. ಒಂದು ವೇಳೆ ಆ ಸಮಯವನ್ನು ನಾವು ಕೂಡ ಹಾಳು ಮಾಡಿಕೊಳ್ತಿದ್ದಾದರೆ ನಾವು ಕೂಡ ಪಟ್ಟಿಂಗರಾಗಿ ಬದುಕ್ತಾ ಇದ್ದೇವೆ. ದೇವರಿಗೆ ಕೊಡುವ ಸಮಯವನ್ನು ಮೊಬೈಲ್ಗೆ ಕೊಡ್ತಾ ಇದ್ದೇವೆ, ದೇವರಿಗೆ ಕೊಡುವ ಸಮಯವನ್ನು ಧಾರಾವಾಹಿಗೆ ಕೊಡ್ತಾ ಇದ್ದೇವೆ, ದೇವರಿಗೆ ಕೊಡುವ ಸಮಯವನ್ನು ಕುಟುಂಬಕ್ಕೆ ಕೊಡ್ತಾ ಇದ್ದೇವೆ. ನಾವು ಕೂಡ ಪಟ್ಟಿಂಗರಾಗಿ ಬದುಕ್ತಾ ಇದ್ದೇವೆ. ದೇವರಿಗೆ ಕೊಡುವ ಸಮಯವನ್ನು ನಾವು ದೇವರಿಗೆ ಕೊಡಲೇಬೇಕು, ಬೇರೆ ಆಪ್ಷನ್ಸೇ ಇಲ್ಲ. ಮುಂದೆ ನೋಡಬೇಕಾದ್ರೆ, ಸೊ ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನೂ ಗತಿ ಇಲ್ಲದವನು ಆದನು. ನೋಡಿ ಫ್ರೆಂಡ್ಸ್, ತಂದೆಯ ಬಳಿಯಲ್ಲಿದ್ದಾಗ ಅವನ ಬಳಿ ಎಲ್ಲನೂ ಇತ್ತು. ತಂದೆಯನ್ನು ಬಿಟ್ಟ ಮೇಲೆ ಏನೂ ಕೂಡ ಗತಿ ಇಲ್ಲದವನಾದನು. ದೇವರಿಗೆ ನಾವು ಯಾವಾಗ ಬಿಡ್ತೇವೋ ಆವಾಗ ನಾವು ಕೂಡ ಏನು ಗತಿ ಇಲ್ಲದವರ ಹಾಗೆ ಆಗ್ತೇವೆ. ಸೊ ಅವನಿಗೆ 2 ಕೊಂಬುಗಳು ಬಂದಿದ್ವು, ಈಗ ಕೊಂಬುಗಳು ಮುರಿದ್ಬಿಟ್ಟು ಗಾಯಬಾದು. ಅದಕ್ಕೆ ನಾವು ಯಾವುದರ ಮೇಲೆ ಡಿಪೆಂಡ್ ಆಗಿರಬಾರ್ದು, ಭೂಲೋಕದ ವಸ್ತುಗಳ ಮೇಲೆ ಯಾವುದಕ್ಕೋಸ್ಕರವೂ ಕೂಡ ಗರ್ವ ಪಡಬಾರ್ದು. ಗರ್ವದಿಂದ ತಂದೆಗೆ ಬಿಟ್ಟು ಹೋಗಿದ್ದು ನಾವು. ಇವತ್ತು ನಾವು ಕೂಡ ಯಾವುದೇ ಒಂದು ವಿಷಯವಾಗಿ ಗರ್ವ ಪಡಬಾರ್ದು. ನಮ್ಮಲ್ಲಿರುವ ಆಸ್ತಿಗೋಸ್ಕರ, ನಮ್ಮಲ್ಲಿ ಇಷ್ಟೊಂದು ಆಸ್ತಿ ಇದೆ, ಕಾರ್ ಇದೆ, ಬಂಗ್ಲೆ ಇದೆ, ನಾ ಭಾಳ ಹುಷಾರಿದ್ದೀನಿ, ನಮ್ಮಲ್ಲಿ ಇಷ್ಟಿಷ್ಟು ಡಿಗ್ರಿ ಅವ, ನಾ ಭಾಳ ಹ್ಯಾಂಡ್ಸಮ್ ಇದ್ದೀನಿ, ನಾನು ನೋಡಿದ್ರೆ ಎಲ್ಲರೂ ಹುಚ್ಚಾಗ್ತಾರೆ.
ಸೊ ನಮಗಿರುವ ಅಂದ ಚಂದಕ್ಕೋಸ್ಕರ ಅಥವಾ ನಮ್ಮಲ್ಲಿರುವ ವಿದ್ಯೆಗೋಸ್ಕರ ಅಥವಾ ಆಸ್ತಿಗೋಸ್ಕರ ನಾವು ಎಂದೂ ಕೂಡ ಹೆಮ್ಮೆ ಗರ್ವ ಪಡಬಾರ್ದು. ಯಾಕಂದರೆ ನಾ ಗಳಿಸಿದ್ದ ಅಂತ ನಾವು ಅನ್ಕೋತಿರ್ಬೋದು. ಎಸ್, ಲುಕ್ಸ್ ಯಾರು ಕೊಟ್ಟಿದ್ದಾರೆ? ದೇವರೇ ಕೊಟ್ಟಿದ್ದಾರೆ. ಹಣ ಯಾರು ಕೊಡ್ತಾರೆ? ದೇವರೇ ಕೊಡ್ತಾನೆ. ಯಾಕಂದರೆ ಎಲ್ಲ ಉತ್ತಮ ವರದಾನಗಳು, ದಾನಗಳು ಮೇಲಿನಿಂದ ಬರುವಂಥ ವಾಕ್ಯನೇ ಹೇಳ್ತದೆ. ಆಮೇನ್. ಸೊ ಅನೇಕ ಬಾರಿ ಗತಿ ಇಲ್ಲದವರಾಗುವುದು ಒಂದೊಂದು ಬಾರಿ ಒಳ್ಳೆಯದೇ. ಯಾಕಂದರೆ ಯಾವಾಗ ನಾವು ಗತಿ ಇಲ್ಲದವರಾಗ್ತೇವೋ, ಯಾವಾಗ ನಷ್ಟದಿಂದ ಹಾದು ಹೋಗ್ತಿರ್ತೇವೆ, ಯಾವಾಗ ನಮ್ಮ ಸುತ್ತಮುತ್ತಲು ಯಾರೂ ಇಲ್ಲಪ್ಪ, ಫುಲ್ ಗತಿನೇ ಇಲ್ಲ, ಆವಾಗ ನಾವು ಏನು ಮಾಡ್ತೇವೆ? ದೇವರ ಬಳಿಗೆ ಬರ್ತೇವೆ. ಮನ ಮುರಿದವರಾಗಿ ದೇವರ ಬಳಿಗೆ ಬರ್ತೇವೆ. ದೇವರಿಗಿದು ಬಹಳ ಇಷ್ಟವಾದದ್ದು. ಮನ ಮುರಿದವರ ಆದಮೇಲೆ ನಮಗೆ ದೇವರ ಒಂದು ಪ್ರೀತಿ ಅರ್ಥ ಆಗ್ತದೆ ಪ್ರಿಯ. ಆಮೇಲೆ ನಾವು ಮುಂದೆ ನೋಡಬೇಕಾದ್ರೆ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು. ಸೊ ಸೈತಾನನು ಏನು ಮಾಡಿದನು? ಆತನಿಂದ ತಂದೆಯನ್ನು ಕಸಿದುಕೊಂಡು ಹಂದಿಗಳನ್ನು ಕೊಟ್ಟನು. ತಂದೆಯ ಪ್ರೀತಿ, ತಂದೆಯ ಆಸ್ತಿ ಎಲ್ಲವನ್ನು ಕಸಿದುಕೊಂಡು ಆತನಿಗೆ ಹಂದಿಗಳನ್ನು ಕೊಟ್ಟನು. ಸೊ ಒಂದು ಮಗನ ಆಯ್ಕೆ ಹೇಗಿತ್ತು ನೋಡ್ರಿ. ಇದೇ ರೀತಿಯಲ್ಲಿ ನಾವು ಅಬ್ರಹಾಮನ ಜೀವನದಲ್ಲಿಯೂ ಕೂಡ ನೋಡ್ತೇವೆ. ಅಬ್ರಹಾಮನು ಆದಿಕಾಂಡ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಸೊ ಅಬ್ರಹಾಮನು ಒಂದು ಪ್ರದೇಶದಲ್ಲಿ ಅಲ್ಲಿಯೂ ಕೂಡ ಒಂದು ಘೋರವಾದ ಬರಗಾಲ ಬಂದ ಮೇಲೆ ದೇವರಿಗೆ ಕೇಳದೆ ಇನ್ನೊಂದು ಪ್ರದೇಶಕ್ಕೆ ಆತನು ಹೋಗ್ತಾ ಇರ್ತಾನೆ. ಸೊ ಅಲ್ಲಿನ ರಾಜ ಹೆಂಗಿರ್ತಾನಂದ್ರೆ, ಯಾರು ಬ್ಯೂಟಿಫುಲ್ ಇರ್ತಾರೆ, ಸುಂದರ ಇರ್ತಾರೋ ಹುಡುಗಿಯರು, ಸೊ ಅಂಥವರ ಹಸ್ಬೆಂಡ್ನ ಸಾಯಿಸಿ ಅವರನ್ನು ತೆಗೆದುಕೊಳ್ತಿದ್ರು. ಅವಾಗ ಅಬ್ರಹಾಮ ಏನು ಹೇಳ್ತಾನೆ? ಅವನ ಹೆಂಡತಿಗೆ ಸುಳ್ಳು ಹೇಳಿ, ಏನಂತ, ನೀನು ನನ್ನ ತಂಗಿ ಐತಿ ಅಂತ, ಇಲ್ಲಾಂದ್ರೆ ಅವ್ರು ನನಗೆ ಸಾಯಿಸ್ತಾರ. ಸೊ ಅದೇ ರೀತಿಯಲ್ಲಿ ಅಲ್ಲಿ ವಿಚಾರಿಸಲು ಬಂದಾಗ ಆಕೆ ಹಾಗೆ ಹೇಳ್ತಾಳೆ. ಸೊ ರಾಜ ಏನು ಮಾಡ್ತಾನೆ? ಅಬ್ರಹಾಮನ ಹೆಂಡತಿಯನ್ನು ತೆಗೆದುಕೊಂಡು ಅಬ್ರಹಾಮನಿಗೆ ಏನು ಕೊಡ್ತಾನೆ? ಒಂಟೆ, ಕತ್ತೆ, ಕುರಿ, ದನ, ದಾಸಿಯರು. ನೋಡಿ ಪ್ರಿಯರೇ, ಅಬ್ರಹಾಮನು ತನ್ನ ಅಮೂಲ್ಯವಾದ ಹೆಂಡತಿ ಸಾರಳನ್ನು ಕಳೆದುಕೊಂಡು ಇನ್ನು ಕತ್ತೆಗಳನ್ನು ಪಡೆದುಕೊಂಡನು. ಸೈತಾನನು ಅವನಿಂದ ಸಾರಳನ್ನು ತೆಗೆದುಕೊಂಡು ಕತ್ತೆಗಳನ್ನು ಕೊಟ್ಟನು. ಸಾರಳು ಬಹಳ ಅಮೂಲ್ಯಳಾಗಿದ್ದವು. ಯಾಕಂದರೆ ಆಕೆಯ ಮೂಲಕ ಒಂದು ಜನಾಂಗವೇ ಬರುವುದಾಗಿತ್ತು. ದೇವರು ಪ್ರಾಮಿಸ್ ಮಾಡಿದನು. ಸೈತಾನನು ಏನು ಮಾಡಿದನು? ದೇವರ ಪ್ರಾಮಿಸನ್ನು ಕಸಿದುಕೊಂಡು ಕತ್ತೆಗಳನ್ನು ಕೊಟ್ಟನು. ಸೊ ಅದೇ ರೀತಿಯಲ್ಲಿ ಯೂದನ ವಿಷಯದಲ್ಲೂ ಕೂಡ ನಾವು ನೋಡ್ತೇವೆ. ಯೂದನಿಗೆ 30 ಬೆಳ್ಳಿಯ ನಾಣ್ಯಗಳನ್ನು ಕೊಟ್ಟು ಆತನಿಂದ ರಕ್ಷಕನನ್ನು, ಆತನ ಮಿತ್ರನನ್ನು ಕಸಿದುಕೊಂಡನು. ಸೊ ಇವತ್ತು ನಾವು ಕೂಡ ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೇವೆ? ಸೈತಾನನು ನಮ್ಮಿಂದ ಕೂಡ ದೇವರನ್ನು ಕಸಿದುಕೊಂಡು ಯಾವುದನ್ನು ಕೊಡ್ತಾ ಇದ್ದಾನೆ? ಮೊಬೈಲನ್ನು ಕೊಡ್ತಾ ಇದ್ದಾನ? ಟಿ ವಿ ಕೊಡ್ತಾ ಇದ್ದಾನ? ನಿದ್ರೆ ಕೊಡ್ತಾ ಇದ್ದಾನ? ಊಟ ಕೊಡ್ತಾ ಇದ್ದಾನ? ಏನು ಕೊಡ್ತಾ ಇದ್ದಾನೆ ಸೈತಾನನು? ದೇವರನ್ನು ಕಸಿದುಕೊಂಡು. ಸೊ ದೇವರನ್ನು ಕಸಿದುಕೊಂಡು ನಾವು ಏನೇ ಪಡ್ಕೊಂಡ್ರು ಕೂಡ ಅವು ಆ ಒಂದು ಹಂದಿಗೆ, ಆ ಒಂದು ಕತ್ತೆಗೆ ಸಮ. ಮುಂದೆ ನೋಡಬೇಕಾದ್ರೆ, ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸಿವನ್ನು ತೀರಿಸಿಕೊಳ್ಳಬೇಕೆಂದು ಆಶೆಪಟ್ಟನು. ಆದರೂ ಯಾರೂ ಅವನಿಗೆ ಕೊಡಲಿಲ್ಲ. ಸೊ ಒಂದು ದಾರಿ ತಪ್ಪಿದ ಮಗನಲ್ಲಿ ಒಂದು ಒಳ್ಳೆಯ ಒಂದು ಕ್ವಾಲಿಟಿ ನೋಡಬೇಕಾದ್ರೆ ಆತನು ಪ್ರಾಮಾಣಿಕನಾಗಿದ್ದನು. ಯಾಕಂದರೆ ಒಂದು ಏನಂತಾರೆ, ಹಂದಿ ತಿನ್ನುವಂಥ ಒಂದು ಕಾಯಿಗಳನ್ನು ಆತನು ಕಳುವು ಮಾಡಿ ತಿನ್ನಲಿಲ್ಲ. ಸೊ ಯಾರು ಕೊಡಲಿಲ್ಲ ಅಂದರೆ ಆತನು ಅದನ್ನು ಕಳುವು ಮಾಡಿ ತಿನ್ನಲಿಲ್ಲ. ಸೊ ಇದೊಂದು ಒಳ್ಳೆಯ ಗುಣ ಆತನಲ್ಲಿ ಕೂಡ ಇತ್ತು. ಸೊ ಒಂದೊಂದು ಸರಿ ನಾವು ಆತನಿಗೆ ಯಾರೂ ಕೂಡ ಹೆಲ್ಪ್ ಮಾಡಲಿಲ್ಲ, ಯಾರೂ ಕೂಡ ತಿನ್ನೋದಕ್ಕೆ ಏನೂ ಕೊಡಲಿಲ್ಲ.
ಅನೇಕ ಬಾರಿ ನಾವು ಕೂಡ ಜನರಲ್ಲಿ ಹೋಗಿ ಕೇಳ್ಕೊತೇವೆ, ಹೆಲ್ಪ್ ಮಾಡಿರಿ, ಹೆಲ್ಪ್ ಮಾಡಿರಿ, ಹೆಲ್ಪ್ ಮಾಡಿರಿ. ಯಾರೂ ಕೂಡ ನಮಗೆ ಸಹಾಯ ಮಾಡೋದಿಲ್ಲ. ಯಾಕಂದರೆ ದೇವರ ಯೋಜನೆ ಇರ್ತದೆ ಅಲ್ಲಿ. ಯಾಕಂದರೆ ದೇವ್ರಿಗೆ ಗೊತ್ತಿರ್ತದೆ, ಎಲ್ಲ ಕಡೆ ಹೋಗಿ ಸಹಾಯ ಕೇಳ್ತಾನೆ, ಎಲ್ಲೂ ಸಿಗಲಿಲ್ಲ ಅಂದರೆ ನನ್ನ ಕಡೆ ಬಂದೇ ಬರ್ತಾನೆ ಅಂತ. ಸೊ ಅವತ್ತು ಅವನಿಗೆ ಕೂಡ ಯಾರಾದರೂ ಸಹಾಯ ಮಾಡಿದರೆ ಅವ ಅದೇ ಒಂದು ದೇಶದಲ್ಲಿ ಆರಾಮ್ಸೆ ಶಿಫ್ಟ್ ಆಗಿ ಆರಾಮ್ಸೆ ಇರ್ತಿದ್ನು. ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಅಲ್ಲೇ ಆತನು ಆರಾಮ್ಸೆ ಇರ್ತಾನೆ. ಆತನಿಗೆ ಯಾರೂ ಕೂಡ ಸಹಾಯ ಮಾಡಲಿಲ್ಲ. ಮುಂದೆ ನೋಡಬೇಕಾದ್ರೆ ಆಗ ಅವನಿಗೆ ಬುದ್ಧಿ ಬಂದು, 17ನೇ ವಾಕ್ಯದಲ್ಲಿ ನೋಡ್ತೇವೆ, ಬುದ್ಧಿ ಬಂತು. ಬುದ್ಧಿ ಬಂದ ಮೇಲೆ ಫಸ್ಟ್ ಕೆಲಸ ಏನು ಮಾಡಬೇಕು? ಬುದ್ಧಿ ಬಂದು, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿವೆ, ಬೇಕಾದಷ್ಟು ಆಹಾರವಿದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ಸೊ ಬುದ್ಧಿ ಬಂದಮೇಲೆ ಜನ ಏನು ಮಾಡ್ತಾರೆ? ಭಾಳ ದೊಡ್ಡ ತಪ್ಪು ಮಾಡೀನಿ ರೀ, ಭಾಳ ಅನ್ಯಾಯ ಮಾಡೀನಿ ನಮ್ಮ ತಂದೆ ತಾಯಿಗೆ, ನನ್ನ ಹೆಂಡತಿಗೆ ಭಾಳ ಕಷ್ಟ ಕೊಟ್ಟೀನಿ ರೀ, ನಾನು ಇರಲೇಬಾರ್ದು ಅಂತೇಳಿ ಸುಸೈಡ್ ಮಾಡ್ಕೊಳಕ್ಕೆ ಹೋಗ್ತಾರೆ. ಸೊ ಅದು ಸೈತಾನಿನ ಕೆಲಸ. ಬುದ್ಧಿ ಬಂದಮೇಲೆ ಏನು ಮಾಡಬೇಕು? ನಾವು ರಿಪೆಂಟ್ ಮಾಡಬೇಕು, ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ನಾವು ತಿರುಗಿ ಕೊಳ್ಬೇಕು. ಆತನು ಅದೇ ಮಾಡಿದನು. ನಾನು ಎದ್ದು ನನ್ನ ತಂದೆಯ ಬಳಿಗೆ, ಮೊದಲು ಹೇಳುವುದು ಬಹಳ ಇಂಪಾರ್ಟೆಂಟ್ ಪ್ರಿಯರೇ. ಯಾಕೆ ಹೇಳ್ಬೇಕು? ಯಾಕಂದರೆ ನಾವು ಬಿದ್ದಿದ್ದೇವೆ. ಮೊದಲು ನಾವು ಹೇಳ್ಬೇಕು, ಆಮೇಲೆ ದೇವರು ನಮಗೆ ಸಹಾಯ ಮಾಡ್ತಾನೆ. ದೇವ್ರು ಹೇಳ್ತಾನಲ್ಲ, ಲಾಜರನೇ ಎದ್ದು ಹೊರಗೆ ಬಾ. ಫಸ್ಟಿಗೆ ಹೇಳ್ಬೇಕು, ಅದು ನಮ್ಮ ಕೆಲಸ. ಎಸ್, ಯೋಶಿಗೆ ಹೇಳ್ತಾನೆ ದೇವರು, ನೀನು ಎದ್ದು ಹೋಗು. ಮೋಶೆಯು ಸತ್ತ ನಂತರೆಲ್ಲ ನಿರಾಶೆಯಾಗಿ ಹೋಗಿರ್ತಾರೆ. ಅವಾಗ ದೇವರು ಹೇಳ್ತಾನೆ, ನೀನು ಎದ್ದು, ಬೇರೆ ಫಸ್ಟಿಗೆ ಹೇಳ್ಬೇಕು. ಎಸ್, ಯೋನನಿಗೆ ಕೂಡ ದೇವರು ಹಾಗೆ ಹೇಳ್ತಾನೆ, ನೀನು ಎದ್ದು ಹೋಗು. ಸೊ ನಾವು ಕೂಡ ಈ ಒಂದು ಸಮಯದಲ್ಲಿ ನಿರಾಶೆಯಲ್ಲಿ ಬಿದ್ದಿರಬಹುದು, ಹತಾಶೆಯಲ್ಲಿ ಬಿದ್ದಿರಬಹುದು, ಅವಮಾನದಲ್ಲಿ ಬಿದ್ದಿರಬಹುದು, ಹೌದು, ನಾಚಿಕೆಯಲ್ಲಿ ಬಿದ್ದಿರಬಹುದು, ನಷ್ಟದಲ್ಲಿ ಬಿದ್ದಿರಬಹುದು. ಇವತ್ತು ದೇವರ ಆತ್ಮನು ಹೇಳ್ತಿದ್ದಾನೆ, ನೀನು ಎದ್ದು ದೇವರ ಕಡೆಗೆ ಬಾ. ಎಸ್, ಸೊ ಆತನೇನು ಮಾಡ್ತಿದ್ದಾನೆ? 19ನೇ ವರ್ಷದಲ್ಲಿ 20ನೇ ವರ್ಷದಲ್ಲಿ ನಾವು ನೋಡ್ತೇವೆ, ಅವನು ಇನ್ನೂ ದೂರದಲ್ಲಿ ಇರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಪ್ರಿಯರೇ, ನಾವು ತಂದೆಯ ಪ್ರೀತಿಯನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಮಗನು ತಂದೆಯ ಆಸ್ತಿಯನ್ನು ತೆಗೆದುಕೊಂಡು ಹೋಗಿ ಎಲ್ಲ ಹಾಳು ಮಾಡಿದನು, ಅವನ ಹೆಸರು ಬದಲಾ ಮಾಡಿದನು. ಆದರೂ ಕೂಡ ತಂದೆಯು ಓಡೋಡಿ ಬರ್ತಾ ಇದ್ದಾನೆ. ಇದು ನಮ್ಮ ತಂದೆಯ, ನಮ್ಮ ದೇವರ ಪ್ರೀತಿ. ಮಗನ ಮೈ ಎಲ್ಲ ಹೊಲಸಾಗ್ಯದ, ಬಟ್ಟೆ ಹೊಲಸಾಗಿದೆ, ಎಷ್ಟು ದಿವಸ ಆಯ್ತು ಸ್ನಾನ ಮಾಡಿಲ್ಲ, ಆದರೂ ಕೂಡ ಆತನನ್ನು ಅಪ್ಪಿಕೊಂಡು ಮುಂದಿಡ್ತಾ ಇದ್ದಾನೆ. ಎಸ್, ಇದು ನಮ್ಮ ದೇವರ ಪ್ರೀತಿ ಎಷ್ಟು ಅಮೂಲ್ಯವಾದದ್ದು. ಇದಕ್ಕೆ ಬೆಲೆ ಕಟ್ಟುವುದಕ್ಕೆ ಆಗುವುದಿಲ್ಲ. ಮುಂದೆ ನೋಡಬೇಕಾದ್ರೆ ಅವನು ಹೇಳ್ತಿದ್ದಾನೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ, ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ತಂದೆಯು ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ, ಇವನ ಕೈಗೆ ಉಂಗುರವನ್ನು ಇಡಿರಿ, ಕಾಲಿಗೆ ಜೋಡು ಮೆಡಿಸಿರಿ, ಕೊಬ್ಬಿಸಿದ ಕರುವನ್ನು ತಂದು ಕೊಯ್ಯಿರಿ, ಹಬ್ಬ ಮಾಡೋಣ, ಉಲ್ಲಾಸ ಮಾಡೋಣ. ಸೊ ಮಗನೇನು ಮಾಡಿದನು? ಫಸ್ಟಿಗೆ ತನ್ನ ತಪ್ಪನ್ನು ಒಪ್ಪಿಕೊಂಡನು. ಪಾಪಗಳನ್ನು, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಡುವವರಿಗೆ ದೇವರ ದಯೆ ದೊರಕುವುದು. ಮಗ ತನ್ನ ತಪ್ಪನ್ನು ಒಪ್ಪಿಕೊಂಡನು. ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ವಿರೋಧವಾಗಿ ಪಾಪ ಮಾಡಿದ್ದೇನೆ. ಅಂದರೆ ನಾವು ಯಾವುದಾದ್ರೂ ತಪ್ಪು ಯಾವುದಾದ್ರೂ ವ್ಯಕ್ತಿಗೆ ಮಾಡಿದ್ರೆ ಅದು ಆ ವ್ಯಕ್ತಿಗೂ ಕೂಡ ವಿರುದ್ಧವಾಗಿರುವ ಪಾಪ ಮತ್ತು ದೇವರಿಗೂ ಕೂಡ ವಿರುದ್ಧವಾಗಿರುವ ಒಂದು ಪಾಪ. ಆತನು ಒಪ್ಪಿಕೊಂಡನು ಆತನು.
ನಾನು ತಪ್ಪು ಮಾಡಿದ್ದೇನೆ ಅಂತ. ಸೊ ಆತನು ಏನು ಮಾಡಿದನು, ನೀನು ಹಾಳಾಗಿರ್ತೀನಪ್ಪ ಅಂತ ಹೇಳಿದನು. ಸೊ ಅದಕ್ಕೆ ತಂದೆ ಏನು ಮಾಡ್ತಿದ್ದಾನೆ, ಉಂಗುರವನ್ನು ಹಾಕ್ತಿದ್ದಾನೆ, ಹೊಸ ಬಟ್ಟೆಯನ್ನು ಆತನಿಗೆ ತೊಡಿಸ್ತಾ ಇದ್ದಾನೆ, ಹೊಸ ಶೂಸು, ಕೊಬ್ಬಿಸಿದ ಕರುವನ್ನು ಕೊಯ್ತಾ ಇದ್ದಾನೆ. ಪ್ರಿಯರೇ, ನಾವು ಯಾವಾಗ ದೇವರ ಹಾಳಾಗುವುದಕ್ಕೆ ರೆಡಿಯಾಗಿರ್ತೀವೋ ದೇವರು ನಮ್ಮನ್ನು ತನ್ನ ಮಗನನ್ನಾಗಿ ಸ್ವೀಕರಿಸುವವನಾಗಿದ್ದ. ಯಾವಾಗ ನಾವು ಕರ್ತನ ಮುಂದೆ ತಗ್ಗಿಸಿಕೊಳ್ತೇವೋ ಆಗಲ ಆತನು ನಮಗೆ ಮೇಲಕ್ಕೆ ಎತ್ತುವವನಾಗಿದ್ದಾನೆ. ಒಂದು ಕತೆ ಹೇಳ್ತದೆ, ಒಬ್ಬನು ಬೇರೆ ದೇಶದಲ್ಲಿ ಹುಡುಗ ಭಾಳ ಡ್ರಗ್ಸ್ ಮಾಡ್ತಿದ್ನಂತ. ಸೊ ಡ್ರಗ್ಸ್ ಪೇರೆಂಟ್ಸಿಗೆಲ್ಲ ಭಾಳ ಸಾಕಾಗಿತ್ತು. ಒಂದು ದಿವಸ ಪೊಲೀಸ್ ಬಂದು ಹಿಡ್ಕೊಂಡು ಹೋಗ್ತಾರೆ, 1 ವರ್ಷ ಜೈಲಾಗ್ತದೆ ಅವನಿಗೆ. ಸೊ ತಂದೆ ಯಾರು ಕೂಡ ಭೇಟಿಯಾಗೋದಕ್ಕೆ ಬರೋದಿಲ್ಲ. ಅಲ್ಲಿ ಒಬ್ಬರು ಪಾಸ್ಟರ್ ಬಂದು ಭೇಟಿ ಆಗ್ತಾರೆ. ಅಲ್ಲಿ ಅವನ ಮನಸ್ಸು ಕನ್ವರ್ಟ್ ಆಗ್ತದೆ. ಆತನು ತನ್ನ ತಪ್ಪನ್ನು ಒಪ್ಪಿಕೊಳ್ತಾನೆ. ಅವಾಗ ತನ್ನ ಮನೆಯವರಿಗೆ ಒಂದು ಲೆಟರ್ ಬರೀತಾನೆ, ಅಪ್ಪ ಅಮ್ಮ, ನಾನು ಬಹಳಷ್ಟು ತಪ್ಪುಗಳನ್ನು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿ ಅಂತ. ಆ ಪತ್ರಕ್ಕೆ ಏನೂ ರಿಪ್ಲೈ ಬರೋಂಗಿಲ್ಲ. ಮತ್ತೆ 2 ತಿಂಗಳು ಬಿಟ್ಟು ಮತ್ತೆ ಪತ್ರ ಬರೀತಾನೆ, ಅಪ್ಪ ಅಮ್ಮ, ನಾನು ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಿ ಅಂತ. ಯಾವುದೂ ರಿಪ್ಲೈ ಕೂಡ ಬರುವುದಿಲ್ಲ. ಆಮೇಲೆ ಅವನು ಬಿಡುವುದಕ್ಕಿಂತ ಮುಂಚೆ 15 ದಿವಸ ಮುಂಚೆ ಒಂದು ಲೆಟರ್ ಬರೀತಾನೆ, ಅಪ್ಪ ಅಮ್ಮ, ಅವ್ರ ತಂದೆ ತಾಯಿ ಭಾಳ ಸ್ಟ್ರಿಕ್ಟ್ ಇದ್ದಾರೆ. ಅದಕ್ಕೆ ಬರೀತಾನೆ, ಅಪ್ಪ ಅಮ್ಮ, ಇಲ್ಲಿ ಒಬ್ಬರು ಪಾಸ್ಟರ್ ಬಂದಿದ್ದರು, ಅವರು ಯೇಸು ಕ್ರಿಸ್ತನ ಬಗ್ಗೆ ನನಗೆ ಹೇಳಿದರು. ನಾನು ನನ್ನ ಪಾಪಗಳನ್ನು ಒಪ್ಪಿಕೊಳ್ಳುತ್ತೇನೆ, ನಾನು ತಪ್ಪು ಮಾಡಿದ್ದೇನೆ, ನಿಮಗೆ ವಿರುದ್ಧವಾಗಿ, ಪರಲೋಕಕ್ಕೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ. ಇನ್ನು ಮೇಲೆ ನನ್ನ ಜೀವಿತವನ್ನು ನಾನು ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಡ್ತೇನೆ. 15 ದಿವಸ ಬಿಟ್ಟು ನಾನು ಬರಲಿಕ್ಕಿದ್ದೇನೆ. ಒಂದು ವೇಳೆ ನೀವು ನನ್ನನ್ನು ಸ್ವೀಕರಿಸುವುದಾದರೆ ನಿಮ್ಮ ಮನೆ ಮೇಲೇನೋ ಒಂದು ರೆಡ್ ಕಲರ್ ಜೆಂಡ ಹಚ್ಚಿರಿ. ಜೆಂಡ ಇತ್ತಂದ್ರೆ ನಾನು ಒಳಗೆ ಬರ್ತೀನಿ, ಇಲ್ಲಾಂದ್ರೆ ನಾನು ಹೋಗಿಬಿಡ್ತೇನೆ ಅಂತ. ಅವಾಗ ಆತನು 15 ದಿವಸಗಳ ಬರ್ತಾನೆ ಸ್ಟೇಷನಿಂದ. ಸೊ ಸ್ಟೇಷನಿಂದ ಅವ್ರ ಮನೆ ಬರೀ 5 ನಿಮಿಷ ಒಂದು ದಾರಿ. ಸೊ ರೈಲ್ವೆಯಿಂದ ಇಳಿದು ಆತನ ಮನೆ ಕಡೆಗೆ ಹೋಗುತ್ತಿರುವಾಗ ನೋಡ್ತಾನೆ, ಒಂದು ರೈಲ್ವೆ ಸ್ಟೇಷನಿಂದ ಮನೆಯವರೆಗೂ ಕೂಡ ಕೆಂಪು ಜೆಂಡಗಳನ್ನು ಹಚ್ಚಿದ್ದಾರೆ. ಸೊ ಇದು ಒಂದು ತಂದೆಯ ಪ್ರೀತಿ. ನಾವು ಕೂಡ ಪಾಪಿಗಳಾಗಿ ಇದ್ದಿರಬಹುದು. ನಾವು ಯಾವಾಗ ಆತನ ಕಡೆಗೆ ತಿರುಗಿಕೊಳ್ತೇವೋ ಪರಲೋಕದಲ್ಲಿ ಇದೇ ರೀತಿ ಆತನು ನಮಗೆ ವೆಲ್ಕಮ್ ಮಾಡುವವನಾಗಿದ್ದಾನೆ. ಆಮೇನ್. ಒಬ್ಬನು ಪಾಪಿ ದೇವರ ಕಡೆಗೆ ತಿರುಗಿಕೊಂಡರೆ ಇಡೀ ಪರಲೋಕವೇ ಸಂತೋಷ ಪಡ್ತದಂತ ವಾಕ್ಯನೇ ಹೇಳ್ತದೆ. ಎಷ್ಟು ಅದ್ಭುತ ಪ್ರೇರೆ, ಎಷ್ಟು ಅಮೂಲ್ಯವಾದದ್ದು ದೇವರ ಪ್ರೀತಿ. ಇಲ್ಲಿ ನೋಡಬೇಕಾದ್ರೆ ಒಬ್ಬ ವ್ಯಕ್ತಿ ಬಳಿ ಆ ದಾರಿ ತಪ್ಪಿದ ಮಗನು ಹೋದಾಗ ಆತನು ಹಂದಿ ಕಾಯೋದಕ್ಕೆ ಹಚ್ತಾ ಇದ್ದಾನೆ. ಅದೇ ತನ್ನ ತಂದೆಯ ಬಳಿಗೆ ಬಂದಾಗ ಆತನು ಅವನಿಗೆ ಏನು ಹೊಸ ಶೂಸ್, ಹೊಸ ಬಟ್ಟೆ, ಕೊಬ್ಬಿದ ಕರುವನ್ನು ಕೊಯ್ತಾ ಇದ್ದಾನೆ, ಉಂಗುರವನ್ನು ಹಾಕಿಸ್ತಾ ಇದ್ದಾನೆ. ನೋಡಿ ಪ್ರಿಯರೇ, ವ್ಯಕ್ತಿ ಅವನೇ ಇದ್ದಾನೆ, ದಾರಿ ತಪ್ಪಿದ ಮಗ ಇಲ್ಲೂ ಕೂಡ ಅಲ್ಲಿ ಕೂಡ. ಆದರೆ ಒಬ್ಬನು ಅವನಿಗೆ ಹಂದಿ ಕಾಯೋದಕ್ಕೆ, ಇನ್ನೊಬ್ಬನು ಆತನಿಗೆ ರೆಸ್ಪೆಕ್ಟನ್ನು ಕೊಡ್ತಾ ಇದ್ದಾನೆ. ಸೊ ಅನೇಕ ಬಾರಿ ನಾವು ಕೂಡ ನನಗೆ ಏನೂ ಬೆಲೆ ಇಲ್ಲ, ನನ್ನ ಲೈಫ್ ವೇಸ್ಟ್ ಅದ, ನಾನು ಝೀರೋ ಇದ್ದೀನಿ, ಯಾರೂ ನನಗೆ ಬೆಲೆನೇ ಕೊಡಲ್ಲ, ನನಗೆ ಯಾರೂ ರೆಸ್ಪೆಕ್ಟೇ ಕೊಡಲ್ಲ. ಹೌದು, ಕೊಡೋಂಗಿಲ್ಲ. ಯಾಕಂದರೆ ನೀವೊಂದು ತಪ್ಪಾದ ವ್ಯಕ್ತಿಯ ಬಳಿ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ. ನಿಮಗೆ ಬೆಲೆ ಬೇಕಂದರೆ ನೀವು ತಂದೆಯ ಬಳಿಗೆ ಬರಬೇಕು, ದೇವರ ಬಳಿಗೆ ಬರಬೇಕು. ಯಾಕಂದರೆ ಆತನಿಗೆ ಮಾತ್ರ ನಿಮ್ಮ ಬೆಲೆ ಗೊತ್ತು. ಯಾಕಂದರೆ ಆತನು ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿ ನಿಮ್ಮನ್ನು ಕೊಂಡುಕೊಂಡಿದ್ದಾನೆ. ಅಮೂಲ್ಯವಾದ ರಕ್ತಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ. ಅದೇ ರೀತಿಯಲ್ಲಿ ನಿಮಗೂ ಕೂಡ ಬೆಲೆ ಕಟ್ಟುವುದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಅಮೂಲ್ಯರು ನೀವು. ವಾಕ್ಯನೇ ಹೇಳ್ತದೆ, ದೇವರ ವಾಕ್ಯ, ನೀವು ನನಗೆ ಅಮೂಲ್ಯರು, ಪ್ರಿಯರು ಆಗಿದ್ದೀರಿ ಅಂತ. ಐ ಹ್ಯಾವ್ ಕ್ರಿಯೇಟೆಡ್ ಯು ಫಿಯರ್ಫುಲ್ಲಿ, ವಂಡರ್ಫುಲ್ಲಿ. ನಿಮ್ಮನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ನಾನು ನಿಮ್ಮನ್ನು ಸೃಷ್ಟಿಸಿದ್ದೇನೆ ಅಂತ. ಸೊ ಮುಂದೆ ನಾವು ವಾಕ್ಯದಲ್ಲಿ ನೋಡಬೇಕಾದ್ರೆ, ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಓಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿ ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದರು. ಸೊ ಸತ್ತು ಹೋಗಿದ್ದನು ಅಂದರೆ ಅರ್ಥ ಏನಂದರೆ, ನಾವು ತಂದೆಯ ಒಂದು ಜೊತೆ ಸಂಬಂಧನ ಯಾವಾಗ ಕಡಿದುಕೊಳ್ತೇವೋ ನಾವು ಸತ್ತವರು ಅಷ್ಟೇ.
ಎಸ್, ನಾವು ದೇವರೊಂದಿಗೆ ಒಡನಾಟದಲ್ಲಿಲ್ಲ, ಪ್ರಾರ್ಥನೆ ಮಾಡಲ್ಲ, ಬೈಬಲ್ ಓದಲ್ಲ, ಏನೂ ಇಲ್ಲ ಅಂದರೆ ನಾವು ಸತ್ತವರಾಗಿದ್ದೇವೆ. ಸೊ ಮುಂದೆ ನೋಡಬೇಕಾದ್ರೆ, ಆದರೆ ಅವನ ಹಿರಿಯ ಮಗನು ಹೊಲದಲ್ಲಿದ್ದನು. ಅವನು ಮನೆಯ ಹತ್ತಿರಕ್ಕೆ ಬರುತ್ತಿರುವಾಗ ವಾದ್ಯನರ್ತಗಳನ್ನು ಕೇಳಿ ಆಳುಗಳಲ್ಲಿ ಒಬ್ಬನನ್ನು ನನ್ನ ಬಳಿಗೆ ಕರೆದು ಇದೇನು ಎಂದು ವಿಚಾರಿಸಿದನು. ಆಳು ಅವನಿಗೆ, ನಿನ್ನ ತಮ್ಮ ಬಂದಿದ್ದಾನೆ, ಇವನು ಸುರಕ್ಷಿತವಾಗಿ ಬಂದಿದ್ದರಿಂದ ನಿನ್ನ ತಂದೆಯು ಆ ಕೊಬ್ಬಿಸಿದ ಕರುವನ್ನು ಕೊಯ್ಸಿದ್ದಾನೆ ಎಂದು ಹೇಳಿದನು. ಇದನ್ನು ಕೇಳಿ ಅವನಿಗೆ ಸಿಟ್ಟು ಬಂದು ಒಳಕ್ಕೆ ಹೋಗಲಲ್ಲದೆ ಇದ್ದನು. ಆಗ ಅವನ ತಂದೆಯು ಹೊರಗೆ ಬಂದು ಅವನನ್ನು ಬೇಡಿಕೊಂಡನು. ಸೊ ಇಲ್ಲಿ ನೋಡಬೇಕಾದ್ರೆ ಹಿರಿಯೊಂದು ಮಗನಿಗೆ ಸಿಟ್ಟು ಬಂತು. ಎಸ್, ಯಾಕೆ ಬಂತು ಸಿಟ್ಟು ಅಂತ ನೋಡಬೇಕಾದ್ರೆ ಮುಂದೆ ನೋಡ್ತೇವೆ ನಾವು. ಆದರೆ ಅವನು ತನ್ನ ತಂದೆಗೆ, ನೋಡು, ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ ಮತ್ತು ನಾನು ನಿನ್ನ ಒಂದಪ್ಪಣೆಯನ್ನಾದರೂ ಮೀರಲಿಲ್ಲ. ಆದರೂ ನಾನು ನನ್ನ ಸ್ನೇಹಿತರ ಸಂಗಡ ಉಲ್ಲಾಸ ಪಡುವುದಕ್ಕಾಗಿ ನೀನು ಎಂದೂ ನನಗೆ ಒಂದು ಆಡನ್ನಾದರೂ ಕೊಡಲಿಲ್ಲ. ಆದರೆ ಸೂಳೆಯರನ್ನು ಕಟ್ಟಿಕೊಂಡು ನಿನ್ನ ಬದುಕನ್ನು ನುಂಗಿಬಿಟ್ಟ ಈ ನಿನ್ನ ಮಗನು ಬಂದಾಗ ಕೊಬ್ಬಿಸಿದ ಕರುವನ್ನು ಅವನಿಗೆ ಕೊಯ್ಸಿದ್ದೆ ಎಂದು ಉತ್ತರ ಕೊಟ್ಟನು. ಸಿಟ್ಟಾಗಿ ಬಂತು ಹೊಟ್ಟೆ ಕಿಚ್ಚಿನಿಂದ. ದೊಡ್ಡಣ್ಣನಿಗೆ ಹೊಟ್ಟೆ ಕಿಚ್ಚಾಯಿತು. ಅಪ್ಪ, ನೀ ನನಗೊಂದು ಆಡು ಕೂಡ ಕೊಟ್ಟಿಲ್ಲ, ಇವನಿಗೆ ಕೊಬ್ಬಿಸಿದ ಕರುವನ್ನು ಕೊಯ್ಸ್ತಾ ಇದೆಯಾ ಅಂತ ತನ್ನ ಸೇವೆಯನ್ನು ಎಣಿಸ್ತಾ ಇದ್ದಾನೆ, ನಾನು ನಿನಗೆ ಎಷ್ಟು ಸೇವೆ ಮಾಡಿದ್ದೀನಿ ಅಂತ. ಸೊ ಅನೇಕ ಬಾರಿ ಸೈತಾನನು ನಾವು ಮಾಡಿದ ಒಳ್ಳೆಯ ಕಾರ್ಯಗಳನ್ನು ನಮಗೆ ತೋರಿಸಿ ನಮಗೆ ಹಾಳು ಮಾಡ್ತಾನೆ, ನಮ್ಮ ಜೀವನವನ್ನು ಹಾಳು ಮಾಡ್ತಾನೆ. ನೋಡು, ನೀ ಎಷ್ಟು ಒಳ್ಳೇದು ಮಾಡಿದ್ದು, ನೀ ಎಷ್ಟು ಹೆಲ್ಪ್ ಮಾಡಿ, ನೋಡು ನಿನ್ನೆದುರೇ ನಿಂತಾರೀಗ, ನೋಡು ನೀ ಏನೆಲ್ಲ ಮಾಡಿದೆ, ಇವಾಗ ನಿನಗೆ ಎದುರಾಗಿ ನಿಂತಿದ್ದಾರೆ. ಎಷ್ಟೆಲ್ಲ ನೀ ಹೆಲ್ಪ್ ಮಾಡಿದ್ದಿ, ನಿನ್ನ ಮನೆ ನೀನೇ ನಡೆಸ್ಕೊಂಡು ಹೋಗಿದ್ದಿ, ಆದರೂ ಕೂಡ ನಿನ್ನ ತಂದೆ ತಾಯಿ ನಿನಗೆ ಏನೂ ತಿಳಿಯಲ್ಲ, ಇನ್ನೊಬ್ಬರಿಗೆ ಪ್ರೀತಿ ಮಾಡ್ತಾರೆ. ಸೊ ಈ ರೀತಿ ಸೈತಾನನು ಕೂಡ ನಮ್ಮ ಮನಸ್ಸನ್ನು ಹಾಳು ಮಾಡ್ತಾನೆ, ಒಳ್ಳೆಯದನ್ನೇ ತೋರಿಸಿ. ಎಸ್, ಆದರೆ ತಂದೆ ಏನು ಹೇಳ್ತಾನೆ, ಕಂದ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ ಮತ್ತು ನನ್ನದೆಲ್ಲ ನಿನ್ನದೇ. ಆದರೆ ಉಲ್ಲಾಸ ಪಡುವುದು, ಸಂತೋಷಗೊಳ್ಳುವುದು ನ್ಯಾಯವಾದದ್ದೇ. ಯಾಕಂದರೆ ಈ ನಿನ್ನ ತಮ್ಮ ಸತ್ತವನಾಗಿದ್ದನು, ತಿರುಗಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಆದರೆ ತಂದೆ ಹೇಳ್ತಿದ್ದಾನೆ, ಮಗ ಸತ್ತು ಹೋಗಿದನು, ತಂದೆಯೊಂದಿಗೆ ಆತನ ಸಂಬಂಧ ಕಟ್ಟಾಗಿತ್ತು, ಈಗ ತಿರುಗಿ ಬಂದಿದ್ದಾನೆ, ಉಲ್ಲಾಸ ಪಡಲೇಬೇಕು. ಇಲ್ಲಿ ಹಿರಿಯವನು ತಂದೆಯೊಂದಿಗೆ ಯಾವಾಗಲೂ ಇರುವಂತಹ ವ್ಯಕ್ತಿಯಾಗಿದ್ದನು. ಆದರೂ ಕೂಡ ಅವನ ಹೃದಯವನ್ನು, ಅವನ ಮನಸ್ಸನ್ನು ಆತನು ತಿಳಿದುಕೊಳ್ಳಿಲ್ಲ. ಒಂದು ಚಿಕ್ಕ ತಮ್ಮ ದೂರದಾಗ ತಂದೆ ಎಷ್ಟೋ ಒಂದು ಕಷ್ಟದಿಂದ ಹಾದು ಹೋಗ್ತಿರೋದನ್ನು ಆತನು ನೋಡಿದ್ದಾನೆ. ಆದರೂ ಕೂಡ ಆತನ ಹೃದಯವನ್ನು ಆತನು ಅರ್ಥ ಮಾಡಿಕೊಳ್ಳಿಲ್ಲ. ಎಸ್, ಇವತ್ತು ಅನೇಕರು ದೇವರ ಸೇವೆ ಮಾಡ್ತಾರೆ, ಎಸ್, ಬೈಬಲ್ ಓದ್ತಾರೆ, ಎಲ್ಲ ಮಾಡ್ತಾರೆ, ಆದರೆ ದೇವರ ಹೃದಯವನ್ನು ಅವರು ತಿಳಿದುಕೊಳ್ಳುವುದಿಲ್ಲ. ಎಸ್, ನಾವು ಕೂಡ ಅದೇ ರೀತಿಯಲ್ಲಿ ಮಾಡಬಾರ್ದು. ನಾವು ದೇವರ ಹೃದಯವನ್ನು ತಿಳಿದುಕೊಳ್ಬೇಕು. ದೇವರು ನಮ್ಮಿಂದ ಏನು ಅಪೇಕ್ಷಿಸುತ್ತಿದ್ದಾನೆ, ದೇವರು ಯಾವ ಒಂದು ಉದ್ದೇಶದಿಂದ ನಮಗೆ ಈ ಒಂದು ಭೂಮಿಯಲ್ಲಿ ಇಟ್ಟಿದ್ದಾನೆ ಅನ್ನೋದನ್ನು ನಾವು ಕೂಡ ತಿಳಿದುಕೊಳ್ಬೇಕು. ನಾವು ಕೂಡ ಒಂದು ದಾರಿ ತಪ್ಪಿದ ಮಗನ ಹಾಗೆ ಹೇಗೆ ಆತನು ತಿರುಗಿ ಬಂದನು, ದಾರಿಗೆ ಬಂದ ಮಗ ಹೇಗೆ ತಿರುಗಿ ಬಂದನೋ ಅದೇ ರೀತಿಯಲ್ಲಿ ನಾವು ಕೂಡ ದೇವರ ಬಳಿಗೆ ತಿರುಗಿ ಬರುವುದು ಅವಶ್ಯವಾಗಿದೆ. ಎಷ್ಟೋ ಬಾರಿ ನಾವು ದೇವರನ್ನು ಬಿಟ್ಟು ಜೀವಿಸಿರಬಹುದು, ದೇವರನ್ನು ಬಿಟ್ಟು ಅನೇಕ ನಿರ್ಧಾರಗಳನ್ನು ಮಾಡಿರಬಹುದು. ಆದರೂ ದೇವರು ಅವೆಲ್ಲವನ್ನು ಕ್ಷಮಿಸುವವನಾಗಿದ್ದಾನೆ ಮತ್ತು ಯಾವಾಗ ನಾವು ತಿರುಗಿ ಬರ್ತೇವೋ ಆತನು ನಮ್ಮನ್ನು ಒಪ್ಪಿಕೊಂಡು ಮುದ್ದಿಡುವವನಾಗಿದ್ದಾನೆ. ಎಸ್, ಇಡೀ ಪರಲೋಕವೇ ಸಂತೋಷ ಪಡುತ್ತದೆ. ಯಾವಾಗ ಒಂದು ಪಾಪಿ ದೇವರ ಕಡೆ ತಿರುಗ್ತೋ ಇಡೀ ಪರಲೋಕ ಸಂತೋಷ ಪಡ್ತದೆ. ನಾವು ಕೂಡ ಪರಲೋಕಕ್ಕೆ ಸಂತೋಷ ಪಡಿಸೋಣ. ಎಸ್, ನಾವು ಕೂಡ ದೇವರ ಕಡೆಗೆ ತಿರುಗಿಕೊಳ್ಳೋಣ, ಡೈಲಿ ಬೈಬಲ್ ಓದೋಣ, ಡೈಲಿ ಪ್ರಾರ್ಥನೆ ಮಾಡೋಣ, ಆತನ ವಾಕ್ಯದ ಹಾಗೆ ನಡೆಯೋಣ, ಪವಿತ್ರಾತ್ಮನ ಸಹಾಯವನ್ನು ಕೇಳೋಣ, ದೇವರಿಗೋಸ್ಕರ ಆತನ ಸಾಕ್ಷಿಯ ಮಕ್ಕಳಾಗಿ ನಿಲ್ಲೋಣ. ಎಸ್, ಆಮೆನ್. ಸೊ ಕಡೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಬೈಬಲ್ ಸ್ಟಡಿಯನ್ನು ಮುಕ್ತಾಯ ಮಾಡೋಣ. ಪರಲೋಕದಲ್ಲಿ ನಮ್ಮ ಕರ್ತನೆ, ಈ ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ವಾಕ್ಯದ ಮೂಲಕ ಕರ್ತನೆ ಅನೇಕ ಸಂಗತಿಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಿ ಕರ್ತನೆ.
ಹೌದು ಕರ್ತನೆ, ನಾವು ಕೂಡ ದಾರಿ ತಪ್ಪಿದ ಮಕ್ಕಳಾಗಿದ್ದೇವೆ ಕರ್ತನೆ. ಹೌದು ಕರ್ತನೆ, ನಿನ್ನೆಡೆಗೆ ಮತ್ತೆ ಬರಲು ಕರ್ತನೆ ಇಚ್ಛೆ ಪಡ್ತೇವೆ ಕರ್ತನೆ. ಎಸ್ ಲಾರ್ಡ್. ಹೌದು ಕರ್ತನೆ, ನಾವು ಯಾವಾಗ ನಿನ್ನೆಡೆಗೆ ಬರ್ತೇವೆ ಕರ್ತನೆ, ನೀನು ಓಡಿ ಬಂದು ನಮ್ಮನ್ನು ಅಪ್ಪಿಕೊಳ್ಳುವ ದೇವರಾಗಿದ್ದೀ ಕರ್ತನೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಎಸ್ ಲಾರ್ಡ್. ನಮ್ಮ ಹೃದಯಗಳನ್ನು ಕರ್ತನೆ ನೀನು ಕರ್ತನೆ ಕನ್ವರ್ಟ್ ಮಾಡು ಕರ್ತನೆ. ನಮ್ಮ ಹೃದಯಗಳಿಗೆ ಕರ್ತನೆ ಪರಿವರ್ತನೆ ಮಾಡು ಕರ್ತನೆ. ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡು ಕರ್ತನೆ. ಎಸ್ ಲಾರ್ಡ್. ಹೊಸ ಹೃದಯಗಳನ್ನು ಕೊಡು ಕರ್ತನೆ. ನಿನಗೋಸ್ಕರ, ನಿನ್ನ ಕರ್ತನೆ ರಾಜ್ಯಕ್ಕೋಸ್ಕರ ಕರ್ತನೆ ದುಡಿಯುವುದಕ್ಕಾಗಿ ಕರ್ತನೆ ನಮಗೆ ಕರ್ತನೆ ಬಲವನ್ನು ಕೊಡು ಕರ್ತನೆ. ಕೊಡುತ್ತಿ ಕರ್ತನೆ. ಅದಕ್ಕಾಗಿ ನಿನಗೆ ನಮ್ಮನ್ನು ಕ್ಷಮಿಸು ಕರ್ತನೆ. ನಿನಗೆ ಬಿಟ್ಟು ಜೀವಿಸಿದ್ದೇವೆ ಕರ್ತನೆ. ಇನ್ನು ಮೇಲೆ ಹಾಗೆ ಮಾಡುವುದಿಲ್ಲ ಕರ್ತನೆ. ಪ್ಲೀಸ್ ಬಿ ವಿತ್ ಅಸ್. ಪ್ಲೀಸ್ ಬಿ ವಿತ್ ಅಸ್. ಪ್ಲೀಸ್ ಬಿ ವಿತ್ ಅಸ್. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ. ಒಂದು ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡುತ್ತೇನಪ್ಪ. ಆಮೇನ್.